ಒಂದು ನಮ್ಮ ಅಂದಾಜು 2 ಲಕ್ಷದ ಮೇಲೆ ನಾವು ಬಸ್ಸಿನ ವ್ಯವಸ್ಥೆ ಅಷ್ಟಕ್ಕೂ ಮಾಡಿಕೊಡ್ತೀವಿ. 600 ಅದೇ 2 ಸೇರಿ 682 ಕೋಟಿ. ಇಲಾಖೆ ವೈಸ್ ನಿಮ್ಗೆ ಕೊಡ್ತೀನಿ, ಇನ್ವಿಟೇಷನಲ್ಲಿ ಕೊಟ್ಟಾಗ ಸಿಕ್ಕತ್ತೆ, ಡೀಟೇಲ್ ಕೊಡ್ತೀವಿ, ಯಾವ ವರ್ಕು ಏನು ಎಲ್ಲ. ಇನಾಗ್ಯುರೇಷನ್ ಆಗೋದಾ? ಅದು ನೋಡಿ, ಅದು ಸಪ್ರೇಟಾಗಿ ಇಲ್ಲ, ತುಮಕೂರು ಜಿಲ್ಲೆ ಮಾತ್ರ. ಆಸ್ಪತ್ರೆ ಉದ್ಘಾಟನೆ ಇಲ್ಲ, ಅಡಿಗೆಲ್ಲ ಹಾಕ್ಬಿಟ್ಟಿದ್ದೀವಲ್ಲ, ಕೆಲಸ ಪ್ರಾರಂಭ ಆಗೋದು. ಕೆಲಸ ಅವರು ಟೆಕ್ನಿಕಲ್ ಟೀಮ್ನವರು ಎವ್ಯಾಲ್ಯೂಯೇಟ್ ಮಾಡ್ತಾ ಇದ್ದಾರೆ, ಏನೋ ಪ್ಲ್ಯಾನು ಡಿಸೈನು ಅದೆಲ್ಲ. ಅದಾದ ತಕ್ಷಣ ಈ ತಿಂಗಳಲ್ಲೇ ಪ್ರಾರಂಭ ಆಗುತ್ತೆ. ಈ ತಿಂಗಳಲ್ಲಿ ಪ್ರಾರಂಭ ಅದನ್ನು ಉಪಯೋಗಿಸ್ಕೊಳ್ತಾರೆ, ಬಿಸಾಕಲ್ಲ, ಅದನ್ನು ಉಪಯೋಗಿಸ್ಕೊಳ್ಳಿ. ಡಿಸೈನ್ ಮಾಡಿರುವಾಗ ಆ ಕಲ್ಲು ಕೂಡ ಏನೋ ಉಪಯೋಗ ಮಾಡಿಕೊಳ್ಳೋ ಅಂಥ ರೀತಿಯಲ್ಲಿ ತಿಳಿಸಿದ್ದೀವಿ ನಾವು. ಒಂದು ವೇಳೆ ಅಲ್ಲಿ ಉಪಯೋಗ ಆಗಲಿಲ್ಲ ಅಂದರೆ ಅದನ್ನು ಇಟ್ಕೊಂಡು ಬೇರೆ ಕಡೆ ಬೇರೆ ಬಿಲ್ಡಿಂಗ್ ಕಟ್ಟಿದಾಗ ಉಪಯೋಗಿಸ್ತೀವಿ. ಅದು ನಮ್ಮ KSRTC ನೌಕರರು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ, ಅದು ಬಗೆಹರಿಬೇಕು. 20ನೇ ತಾರೀಕು ಅವರು ನಾವು ಇಡೀ ರಾಜ್ಯದಲ್ಲಿ ಮುಷ್ಕರ ಮಾಡ್ತೇವೆ ಅಂತ ಹೇಳಿದ್ದಾರೆ, ಸರ್ಕಾರಕ್ಕೆ ತಿಳಿಸಿದ್ದಾರೆ. ಅವರಿಗೆ ಅವರ ಬೇಡಿಕೆಯನ್ನು ಇಡೋ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ರೆ ನಮಗೂ ತೊಂದರೆ ಆಗುತ್ತೆ, ಅವರಿಗೂ ತೊಂದರೆ ಆಗುತ್ತೆ. ಅದಕ್ಕಾಗಿ ನಾವು ಜಸ್ಟು ಕೋಆಪ್ರೇಟ್ ವಿತ್ ದೆಮ್. ಅವರು ಪ್ರತಿಭಟನೆ ಮಾಡೋದು ಇವೆಲ್ಲ ಅವರಿಗೆ ಇರುವಂಥ ಹಕ್ಕು. ಹಾಗಾಗಿ ನಾವು ಅವರಿಗೆ ಯಾವುದೇ ಅನಾನುಕೂಲ ಆಗಬಾರ್ದು, ನಮಗೂ ಅನಾನುಕೂಲ ಆಗಬಾರ್ದು ಅಂತೇಳಿ ಒಂದು ದಿವಸ ಪ್ರೀಪೋನ್ ಮಾಡ್ಕೊಂಡಿದ್ದೇವೆ. ಯಾರಿಗೆ? ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.